ಎಲ್ರಿಗೂ ನಮಸ್ಕಾರ ಸರ್. ವೆಲ್ಕಮ್ ಟು ಆರ್ ಕೆ ಪ್ರಾಪರ್ಟೀಸ್. ಇವತ್ತು ಚಳ್ಳಕೆರೆಯಿಂದ 22 ಕಿಲೋಮೀಟ್ರ್ ದೂರದಲ್ಲಿರ್ತಕ್ಕಂಥ ಒಂದು 10 ಎಕರೆ ಜಮೀನನ್ನು ನೋಡೋಕ್ಕೆ ಬಂದಿದ್ದೀನಿ. ಇದೇ ಟಾರ್ ರೋಡ್ ಅಟ್ಯಾಚ್ ಇರ್ತಕ್ಕಂಥದ್ದು. ಈ ಜಮೀನಲ್ಲಿ ಏನು ಮಾಡ್ಬೋದು, ಏನಿದ್ರ ಫೆಸಿಲಿಟಿ, ಇದರ ಬೆಲೆ ಏನು ಎಲ್ಲವೂ ನೋಡೋಣ. ಫಸ್ಟು ಈ ಒಂದು ರೋಡ್ಗೆ ಅಟ್ಯಾಚ್ ಆಗಿರ್ತಕ್ಕಂಥದ್ದು ಸುಮಾರು 10 ಎಕರೆ ಜಮೀನು. ಇದು ರೋಡ್ ಫೇಸಿಂಗ್ಗೆ ಸುಮಾರು ಒಂದು 500 ಅಡಿ ಬರ್ಬೋದು. ಇದು ಇಬ್ಬರು ಕೂಡ ಕೊಂಡ್ಕೋಬೋದು, ಯಾಕಂದರೆ 5 ಎಕರೆ 2 ಪಾಣಿ ಇದೆ, ರೋಡ್ಗೆ ಅಟ್ಯಾಚ್ ಆಗಿದೆ. ಹಾಗಾಗಿ ಇಬ್ಬರು ಸೇರಿ ಕೂಡ ತಗೋಬೋದು, ಒಬ್ಬರು ಕೂಡ ಮಾಡ್ಕೋಬೋದು. ಟೋಟಲ್ 10 ಎಕರೆ ಇದೆ, ಜನರಲ್ ಪ್ರಾಪರ್ಟಿ. ಈ ಜಮೀನಲ್ಲಿ ಏನು ಮಾಡ್ಬೋದು, ಏನೆಲ್ಲ ಮಾಡೋದಕ್ಕೆ ಇದು ಸೂಕ್ತ ಅಂತ ನಾವು ನೋಡೋದಾದರೆ ನೋಡೋಣ. ಜಮೀನು ಒಳಗಡೆ ಹೋಗೋಣ ಬರ್ರಿ. ಇದೇ ಜಮೀನು ಪ್ಯೂರ್ ಅಂದರೆ ಪ್ಯೂರ್ ರೆಡ್ ಸಾಯಿಲ್. ಫಸ್ಟ್ ಪ್ರಿಫರೆನ್ಸು ಅಗ್ರಿಕಲ್ಚರ್ ಮಾಡೋದಕ್ಕೆ ತುಂಬ ಉಪಯುಕ್ತವಾದ ಜಮೀನು. ಯಾಕಂದರೆ ಈ ಸಾಯಿಲಲ್ಲಿ ಒಂದು ಒಳ್ಳೆ ಸಾಯಿಲ್ ಕಂಡೀಷನ್ ಇದೆ. pH ಲೆವೆಲ್ ಆಗಲಿ ಅಥವಾ ಇಲ್ಲಿ ಮಣ್ಣಿನ ಒಂದು pH ಲೆವೆಲ್ ಆಗಲಿ ಮತ್ತು ಒಂದು ಫಲವತ್ತತೆ ಆಗಲಿ ತುಂಬ ಚೆನ್ನಾಗಿದೆ. ಅಗ್ರಿಕಲ್ಚರ್ ಮಾಡೋದಕ್ಕೆ ಫಸ್ಟ್ ಪ್ರಿಫರೆನ್ಸ್ ಇದನ್ನು ಕೊಡ್ಬೋದು. ತುಂಬ ಚೆನ್ನಾಗಿದೆ ನೋಡಿರಿ. ಎಲ್ಲ ಕೂಡ ಅಂದರೆ ಕಂಪ್ಲೀಟ್ 10 ಎಕರೆ ಜಮೀನು ಕೂಡ ಇದೇ ಥರ ಕೆಂಪು ಮಣ್ಣಿನಿಂದ ಕೂಡಿದೆ. ಹಾಗಾಗಿ ಈ ಒಂದು ಜಮೀನಲ್ಲಿ ಅಗ್ರಿಕಲ್ಚರ್ ಮಾಡೋದಕ್ಕೆ ತುಂಬಾ ಉಪಯುಕ್ತವಾಗಿದೆ, ಚೆನ್ನಾಗಿದೆ, ಮಾಡ್ಬೋದು, ತೊಂದರೆ ಇಲ್ಲ. ನೆಕ್ಸ್ಟ್ ಬಂದುಬಿಟ್ಟು ಈ ಒಂದು ಜಮೀನಲ್ಲಿ ಪೌಲ್ಟ್ರಿ ಕೂಡ ಮಾಡ್ಬೋದು. ಹೇಗಂತಂದರೆ ಇದು ಪೂರ್ವ ಪಶ್ಚಿಮ ಉದ್ದ ಇದೆ ಜಮೀನು. ಹಾಗಾಗಿ ಪೂರ್ವ ಪಶ್ಚಿಮ ಉದ್ದ ಇರತಕ್ಕಂಥ ಜಮೀನಲ್ಲಿ ಪೌಲ್ಟ್ರಿ ಮಾಡೋದಕ್ಕೆ ಆಯ್ಕೆ ಮಾಡ್ಕೊಳ್ತಾರೆ. ಹಾಗಾಗಿ ಇದು ತುಂಬ ಲೆಂತ್ ಇರೋದ್ರಿಂದ ಪೂರ್ವ ಪಶ್ಚಿಮ ಖಂಡಿತ ಒಂದು ಪೌಲ್ಟ್ರಿ ಮಾಡೋದಕ್ಕೆ ತುಂಬ ಚೆನ್ನಾಗಿದೆ. ಟೌನ್ ಕೂಡ 20 ಕಿಲೋಮೀಟ್ರ್ ಇದೆ. ಯಾವುದು ಹಳ್ಳಿ ಕೂಡ ದೂರ ಇದ್ದಾವೆ, 1-1.5 ಕಿಲೋಮೀಟ್ರ್ ದೂರ ಇದ್ದಾವೆ, 2 ಕಿಲೋಮೀಟ್ರ್ ದೂರ ಇದ್ದಾವೆ ಹಳ್ಳಿ ಆಗಿಂದ. ಆದ್ದರಿಂದ ಇಲ್ಲಿ ಪೌಲ್ಟ್ರಿ ಮಾಡೋದು ಕೂಡ ತುಂಬಾ ಒಳ್ಳೆ ಆಪ್ಷನ್ ಅಂತ ನಾವಿಲ್ಲಿ ಹೇಳ್ಬೋದು. ಜಮೀನಂತೂ ತುಂಬ ಚೆನ್ನಾಗಿದೆ, ಜನರಲ್ ಪ್ರಾಪರ್ಟಿ, ಒಳ್ಳೆ ಪ್ಯೂರ್ ರೆಡ್ ಸಾಯಿಲ್ ಇದೆ. ನೀವು ಅಗ್ರಿಕಲ್ಚರು ಪೌಲ್ಟ್ರಿ ಮಾಡ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಏನಾದರೂ ಇಂಡಸ್ಟ್ರಿಯಲ್ ಕೂಡ ನೀವು ಮಾಡ್ಕೋಬೋದು. ಯಾಕಂದರೆ ಟಾರ್ ರೋಡ್ ಅಟ್ಯಾಚ್ ಆಗಿರೋದ್ರಿಂದ ನಿಮ್ಮ ಗಾಡಿಗಳು ಹೋಗಿ ಬರೋದಕ್ಕೂ ಕೂಡ ಯಾವುದೇ ರೀತಿಯ ದಾರಿ ಸಮಸ್ಯೆ ಇರೋದಿಲ್ಲ. ಇಂಡಸ್ಟ್ರಿಯಲ್ಲು ಮತ್ತೊಂದು ಏನು ಬೇಕಾದ್ರೂ ಮಾಡ್ಕೋಬೋದು. ಯಾಕಂದರೆ ಜಮೀನು ಆ ಥರ ಇದೆ, ಎಕ್ಸಲೆಂಟಾಗಿದೆ ಜಮೀನು ಮಾತ್ರ. ನೀವು ಇಲ್ಲೇನು ಬೇಕಾದ್ರೂ ಮಾಡ್ಬೋದು, ಇಲ್ಲೇನು ಬೇಕಾದರೂ ನೀವು ಮಾಡ್ಕೋಬಹುದು. ಇಷ್ಟು ಜಮೀನು. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಈ ಜಮೀನು ಜನರಲ್ ಪ್ರಾಪರ್ಟಿ. ಮೂಲದಲ್ಲಿ ಜನರಲ್ಲೇ, ಇವತ್ತು ಕೂಡ ಜನರಲ್ ಜಮೀನೇ. ಇದರಲ್ಲಿ ಡಾಕ್ಯುಮೆಂಟೇಷನ್ಲಿ ಯಾವುದೇ ರೀತಿಯ ಇಶ್ಯೂಸ್ ಇಲ್ಲ. ಎಲ್ಲ ಡಾಕ್ಯುಮೆಂಟ್ ಕೂಡ ಚೆನ್ನಾಗಿದೆ. ನೀವೆಲ್ಲ ಡಾಕ್ಯುಮೆಂಟ್ ನೋಡಿಕೊಂಡು ಮುಂದುವರಿಬೋದು. ಡೈರೆಕ್ಟು ಓನರ್ ಟು ಓನರು, ಮಧ್ಯವರ್ತಿಗಳು ಯಾರೂ ಇರೋದಿಲ್ಲ. ಡೈರೆಕ್ಟು ಓನರ್ ಸಿಟ್ಟಿಂಗು ಒಳ್ಳೆ ಪ್ರೈಸಲ್ಲಾಗುತ್ತೆ. ಟೋಟಲ್ ಈ ಜಮೀನಿಗೆ ಬೆಲೆ ಬಂದುಬಿಟ್ಟು 21 ಲಕ್ಷ ಹೇಳ್ತಾರೆ. ಕೂತ್ಕೊಂಡು ಮಾತಾಡಿದರೆ ಹೆಚ್ಚು ಕಡಿಮೆ ಆಗುತ್ತೆ. 1 ಲಕ್ಷ 2 ಲಕ್ಷ ಹೆಚ್ಚು ಕಡಿಮೆ ಆಗ್ಬೋದು, ಅಥವಾ ಇನ್ನೂ ಸ್ವಲ್ಪ ಕಡಿಮೆ ಆಗ್ಬೋದು, ನನಗೆ ಗೊತ್ತಿಲ್ಲ. ಜಮೀನು ಮತ್ತು ಎಕ್ಸಲೆಂಟ್ ಇದೆ. ಟಾರ್ ರೋಡ್ ಅಟ್ಯಾಚು, ಜನರಲ್ ಪ್ರಾಪರ್ಟಿ, ತುಂಬಾ ಚೆನ್ನಾಗಿರ್ತಕ್ಕಂಥ ಜಮೀನು. 21 ಲಕ್ಷ ಹೇಳ್ತಾರೆ. 1 ಲಕ್ಷ 2 ಲಕ್ಷ ಅಥವಾ 3 ಲಕ್ಷನೂ ಹೆಚ್ಚು ಕಡಿಮೆ ಆಗ್ಬೋದು, ನನಗೆ ಗೊತ್ತಿಲ್ಲ. ಒಟ್ಟು 1 ಲಕ್ಷ 2 ಲಕ್ಷ ಹೆಚ್ಚು ಕಡಿಮೆ ಆಗುತ್ತೆ. ಜಮೀನಂತೂ ತುಂಬ ಚೆನ್ನಾಗಿದೆ. ನೀವೆಲ್ಲ ಜಮೀನು ಇಲ್ಲಿಂದ ಕೊನೆವರೆಗೂ ನೋಡಿ, ಎಲ್ಲ ಒಂದೇ ರೀತಿಯ ಸಾಯಲ್ಲು. ನೀವು ಯಾವುದೇ ರೀತಿ ಬೆಳೆಗಳನ್ನು ಕೂಡ ಬೆಳಿಬೋದು. ಬೋರ್ ಇಲ್ಲ, ಬೋರ್ ಹಾಕ್ಸ್ಕೋಬೇಕು ನೋಡಿ. ಸುತ್ತ ಆ ಕಡೆ ಎಲ್ಲ ತೋಟಗಳೆಲ್ಲ ಮಾಡ್ಕೊಂಡಿದ್ದಾರೆ, ಬೋರ್ಗಳು ಹಾಕ್ಸ್ಕೊಂಡು. ಇಲ್ಲಿ ನೋಡಿ, ಇದೆಲ್ಲನೂ ಹಿಂದ್ಗಡೆ ಇರ್ತಕ್ಕಂಥದ್ದೆಲ್ಲ ತೋಟಗಳೇ. ಇದು ಕೂಡ ಬರುತ್ತೆ, ಇಲ್ಲಿ ಪಕ್ಕದ ಲ್ಯಾಂಡ್ ಕೂಡ ಬರುತ್ತೆ. ಸ್ಕ್ವೇರ್ ಇದೆ ಜಮೀನು ಮಾತ್ರ, ಒಂದು ಒಳ್ಳೆ ಸ್ಕ್ವೇರಲ್ಲಿ ಬರುತ್ತೆ ಜಮೀನು. ಹಾಗಾಗಿ ನೀವೇನಾದ್ರೂ ನೀವು ಅಫಿಷಿಯಲಾಗಿ ಏನು ಬೇಕಾದ್ರೂ ಮಾಡ್ಕೋಬೋದು. ನೀವು ಫ್ಯಾಕ್ಟ್ರೀಸ್ ಅಂತೆ, ಇಂಡಸ್ಟ್ರೀಸ್ ಅಂತೆ, ಸೋಲಾರ್ ಅಂತೆ, ಪೌಲ್ಟ್ರಿ ನೋಡಿ, ಪಕ್ಕದಾಗೆಲ್ಲ ತೋಟ ಇದೆ. ಎಲ್ಲ ಏನು ಮಾಡ್ಕೊಳ್ಳೋದು ಕೂಡ ತುಂಬ ಚೆನ್ನಾಗಿದೆ. ಒಂದು ಒಳ್ಳೆ ಆಪ್ಷನ್ನು ಜನರಲ್ ಪ್ರಾಪರ್ಟಿ. ಕೂತ್ಕೊಂಡು ಮಾತಾಡಿದ್ರೆ ನೆಗೋಷಿಯಬಲ್ ಆಗುತ್ತೆ. ಒಂದು ಒಳ್ಳೆ ಅವಕಾಶ ನೋಡಿ ಸರ್. ಇಷ್ಟು ಅಗ್ರಿಕಲ್ಚರ್ ಕೂಡ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ.